ಹಬ್ಬ 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 ಯುಗಾದಿ ಹಬ್ಬ ಬಂತು, ಮನೆ ತುಂಬ ಸಂತೋಷ ತುಂಬಿತು. ಹಸಿರು ತೋರಣ ಬಾಗಿಲಲ್ಲಿ ಹಬ್ಬದ ಸಡಗರ ತಂದಿತು. ಹಸಿರು ತೋರಣ ಬಾಗಿಲಿನಲ್ಲಿ ಹೂವ ತೋರಣ ದೇವರ ಮನೆಯಲ್ಲಿ ಹಬ್ಬದ ಸಡಗರ ತಂದಿತು. ಹೋಳಿಗೆ ರೆಡಿ ಹೋಳಿಗೆ ಅಡಿಗೆ ಮನೆಯಲ್ಲಿ ಹಬ್ಬದ ಊಟ ತಟ್ಟೆಯಲ್ಲಿ ಮಕ್ಕಳು ನಾವು ಆಟ ಆಡ್ತಾ ನಗುತ್ತಿರುವ ಅಂಗಳದಲ್ಲಿ ಹೋಳಿಗೆ ಸುವಾಸನೆ ಮನೆಯಲ್ಲಿ ಹಬ್ಬದ ಊಟ ತಟ್ಟೆಯಲ್ಲಿ ಮಕ್ಕಳು ಪಾಪು ಆಟ ಆಡ್ತಾ ನಗುತ್ತಿರೋರು ಅಂಗಳದಲ್ಲಿ. ಇಸ್ಪೀಟು ಆಟ ಚೆಸ್ಸು ಜೊತೆಗೆ ಕೇರಮ್ಮು ಮನೆ ಮಂದಿ ಎಲ್ಲ ಸೇರಿಕೊಂಡು ಆಡ್ತಾ ಇರೋರು ಇಂಡೋರ್ ಗೇಮ್ಸು. ಸಂತೋಷ ನಗು ಅಲ್ಲಿ ಆಡ್ತಾ ಇದ್ರೆ ಸಂತೋಷ ನಗು ಅಲ್ಲಿ. ಇಸ್ಪೀಟು ಆಟ ಚೆಸ್ಸು ಜೊತೆಗೆ ಕೇರಂ ಎಲ್ಲ ಆಡ್ತಾ ಪಂಜ ಚೌಕಾಬಾರ 7 ಮನೆಯ ಆಟ ಆಡ್ತಾ ಇಸ್ಪೀಟು ಆಟ ಇಂಡೋರು ಗೇಮ್ಸು ಔಟ್ಡೋರು ಗೇಮ್ಸು ಎಲ್ಲ ಆಡ್ತಾ ಸಂತೋಷ ಚೆಲ್ಲಿದೆ ಅಲ್ಲಿ. ಯುಗಾದಿ ಹಬ್ಬ ಬಂತು, ಮನೆ ತುಂಬ ಸಂತೋಷ ತುಂಬಿತು. ಹಸಿರು ತೋರಣ ಬಾಗಿಲಿನಲ್ಲಿ ಹಬ್ಬದ ಸಡಗರ ತಂದಿತು. ಹೋಳಿಗೆ ಸುವಾಸನೆ ಅಡಿಗೆ ಮನೆಯಲ್ಲಿ ಹಬ್ಬದ ಊಟ ತಟ್ಟೆಯಲ್ಲಿ ಮಕ್ಕಳು ಆಟ ಆಡ್ತಾ ನಗುತ್ತಾ ಇರುವರು ಅಂಗಳದಲ್ಲಿ. ಇಸ್ಪೀಟು ಆಟ ಚೆಸ್ಸು ಜೊತೆಗೆ ಕೇರಂ ಎಲ್ಲರೂ ಸೇರಿ ಇಂಡೋರು ಔಟ್ಡೋರು ಆಡುವ ಸಂತೋಷ ಚೆಲ್ಲುವ ಸಂತೋಷ ತುಂಬಿದೆ ಅಲ್ಲಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋರು, ದೇವರಿಗೆ ನಮಸ್ಕಾರ ಹೊಸ ಬಟ್ಟೆ ತೊಟ್ಟು ಎಲ್ಲರೂ ಹೇಳುವರು. ದೇವರಿಗೆ ನಮಸ್ಕಾರ ಹೊಸ ಬಟ್ಟೆ ತೊಟ್ಟು ಹೊಸ ವರ್ಷ ಸ್ವಾಗತಿಸುತ್ತಾ ಎಲ್ಲರೂ ನಮಿಸುವರು. ದೇವಸ್ಥಾನಕ್ಕೆ ಹೋಗಿ ಪೂಜೆ ದೇವರಿಗೆ ನಮಸ್ಕಾರ ಹೊಸ ಬಟ್ಟೆ ತೊಟ್ಟು ಎಲ್ಲರೂ ಸ್ವಾಗತಿಸುವರು. ಹೊಸ ವರ್ಷ ಯುಗಾದಿ ಹಬ್ಬ ವರ್ಷದ ಹಬ್ಬ ಎಂದು ಎಲ್ಲ ಸೇರಿ ಹಾಡುತ್ತಾ ಬೇವು ಬೆಲ್ಲ ಹಂಚಿ ತಿನ್ನೋಣ. ಬೇವು ಬೆಲ್ಲ ಹಂಚಿ ತಿನ್ನೋಣ, ಸಡಗರ ಸಂಭ್ರಮದಿಂದ ಹಬ್ಬ ಮಾಡೋಣ. ಹಬ್ಬ ಯುಗಾದಿ ಹಬ್ಬ. ಬಿಡಮ್ಮ, ಅದಿನ್ನೇನು ಹೇಳ್ತೀಯ? ಹಬ್ಬ ಏನು ಹಬ್ಬ ಬರ್ತಾನೆ ಇರುತ್ತೆ ಹೋಗ್ತಾ ಇರುತ್ತೆ ಬಿಡು. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಮಾಡೋರು ಇದ್ದಾರೆ, ತರೋರು ಇದ್ದಾರೆ. ನಿಮ್ಗಿನ್ನೇನಾಗಬೇಕು ಹೇಳು? ಎಲ್ಲ ತಂದಾಕ್ತಾರೆ, ಎಲ್ಲ ಮಾಡ್ತಾರೆ. ಬರ್ತಾ ಇರುತ್ತೆ. ಎಲ್ಲ ತಂದಿಲ್ವಾ? ಅಂಗಡಿ ಸಾಮಾನು ಬಂದೈತೆ. ಮಾವಿನೆಲ್ಲ ಚಿಗುರು ಅಪ್ಪ ತೋರಣ ಕಟ್ಟುತ್ತೆ. ಮತ್ತು ಅಂಗಡಿಲಿ ಬೇಕಾದ್ರೆ ಒಬ್ಬಟ್ಟು ತಿನ್ನಿ ಆಗುತ್ತೆ. ಇನ್ನೇನಾಗಬೇಕು ನಿಂಗೆ? ಹಬ್ಬ ಕಟ್ಕೊಂಡು ಎಲ್ಲ ಆಗೋಗ್ತದೆ. ಒಂದಿಷ್ಟು ದೇವ್ರ ದೀಪ ಪೂಜೆ ಮಾಡಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಕೂತ್ಕೋ. ಆಟ
ಆಟ ಆಟ ಆಟ ಆಟ ಆಟದಲ್ಲೇ ಮುಗಿದೋಗುತ್ತೆ. ನಿಮ್ಮದೆಲ್ಲ ಯುಗಾದಿ ಹಬ್ಬ ನಂಗೆ ಗೊತ್ತಿಲ್ವಾ? ಆಟ ಇಲ್ಲದೆ ಯುಗಾದಿ ಹಬ್ಬನೇ ನಡೆಯಲ್ಲ ನಮಗೆ. ಬೆಳಗಿನ ಸಂಜೆವರೆಗೂ ಆಟ ಆಡೋದೇ ಕೆಲಸ. ಮನೆ ಮಂದಿ ಎಲ್ಲ ಸೇರಿಕೊಂಡು ಹೊರಗೆಲ್ಲೂ ಹೋಗಲ್ಲ, ಮನೆ ಒಳಗಿನವರೇ ಸೇರ್ಕೊಂಡು ಆಡ್ತೀವಿ ಕೂತ್ಕೊಂಡು. ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ದೊಡ್ಡ ಹುಣಸೆ ಬಿತ್ತ ಆಡೋಕ್ಕೆ ಎಲ್ಲ ರೆಡಿಯಾಗಿದೆಯಾ? ರೆಡಿ ಆಗತ್ಕೊಂಡು ಬಿಡು, ಅದಿನ್ನೇನು ಎಷ್ಟೊತ್ತು ಬರುತ್ತೆ ಎಲ್ಲರೂ ನೋಡ್ತೀನಿ. ಚೆನ್ನಾಗೈತೆ ಇದು ಹುಣಸೆ ಬಿತ್ತ ಪಂಜಕ್ಕೆ. ಇಸ್ಪೀಟ್ ಆಡೋಣ ಕಣೋ ಈ ಸಲ. ಇಸ್ಪೀಟ್ ಕಾರ್ಡ್ಸ್ ಆಡೋಣ. ಕಾರ್ಡ್ಸ್ ಬೇಡ ಕಣವು, ಕಾರ್ಡ್ಸ್ ಆಡೋಂಗಿಲ್ಲ ಮನೇಲೆಲ್ಲ, ಹಂಗೆಲ್ಲ ಕಾರ್ಡ್ಸ್ ಆಡೋಂಗಿಲ್ಲ. ಅದಕ್ಕೆ ಚೌಕಾಬಾರನೇ ಸರಿ, ನಮ್ಮ ಆಟನೇ ನಮಗೆ ಸರಿ. ಅದೇ ಖುಷಿ ಇರುತ್ತೆ ಎಲ್ಲ ಸೇರ್ಕೊಂಡು ಆಡ್ತಾಯಿದ್ರೆ. ಅದಕ್ಕಿನ್ನ ಹೋಗಲಿ, ಅದು ಹೆಂಗೆ ಆಡೋದು 16 ಜನಕ್ಕೆ ಉಪಯೋಗ ಆಗುತ್ತೆ. ಅವರು ಆಡ್ತಾರೆ, ಒಂದಿಷ್ಟು ಖುಷಿ ಪಡಲಿ. ಅದೇ 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 ಆಡೋದೇನು ಭಾರಿ ಕಷ್ಟನಾ? ಏನಿಲ್ಲ, ಅದು ಆಡೋದು ತುಂಬ ಈಸಿ, ಆದರೆ ತುಂಬ ಸಂತೋಷ. 1 ಬಿದ್ದರೆ ಪಂಜ, 5 ಬಿದ್ದರೆ ಪಂಜ. 1, 5 ಎಷ್ಟು ಕಾಳು? 2, 4, 6 ಕಾಳು. 6 ಕಾಳು ಇಟ್ಕೊಂಡು 6 ಕಾಳನ್ನು ಬೆಳೆ ಮಾಡಿ ಚೌಕಾಬಾರ ಥರ ಕಾಳು ಮಾಡಿಕೊಂಡು, ಬಿಳಿ 3, ಇದು 6 ಒಟ್ಟು 6 ಬೇಳೆ, 6 ಕಾಳಲ್ಲ 6 ಬೇಳೆ. 6 ಬೇಳೆನ ಹಾಕೋದು ಹೀಗೆ ಕುಲುಕಿಸಿ. 1 ಬಿದ್ದರೆ ಪಂಜ, 5 ಬಿದ್ದರೆ ಪಂಜ. ಯಾರು ಹಾಕ್ತಾರೋ ಅವ್ರ ಗುಂಜ, ಅವರೇ ಹುಂಜ ಅಂತ ಆಟ. ಅದು ಎಷ್ಟು ಖುಷಿ! ಒಂದು 6 ಬೇಳೆಲಿ ಅಮ್ಮ 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 ಅಂದರೆ ಜನ ಇರಬೇಕು. ಒಂದು 7-8 ಜನ ಆಡಿದರೆ ತುಂಬ ಚೆನ್ನಾಗಿರುತ್ತೆ ಆಟ. ಪಂಜ ಆಟ ಅಂತ ಅದು. 6 ಕಾಳು 6 ಬೇಳೆ. ಆಮೇಲೆ ಇನ್ನೊಂದು ಅದರಲ್ಲೇ ಸರಿ ಬೆಸ ಅಂತ. 3 ಬಿದ್ದರೆ ಬೆಸ, 2 ಬಿದ್ದರೆ ಸರಿ. 3 ಬಿದ್ದರೆ ಬೆಸ, 2 ಬಿದ್ದರೆ ಸರಿ. ಇದೊಂದು ಆಟ ಹೆಂಗೈತೆ ಅದು ಹೇಳಿರ್ ಗೊತ್ತಾಗಲ್ಲ, ಆಡಿರೇ ಮಜಾ ಇರೋದು. ಎಲ್ಲರೂ ಸೇರ್ಕೊಂಡು ಆಡ್ರಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಕೊಡುತ್ತೆ. ವರ್ಷಕ್ಕೊಂದು ದಿವಸ ಇನ್ನೇನು ಮನೆ ಒಳಗೆ ಕೂತ್ಕೊಂಡಿರೋ ಆಡೋದು ಎಲ್ಲರೂ ಸೇರಿಕೊಂಡು. ಅದೇ ಪಂಜ ಆಟ ಅಂತ. ದುಡ್ಡು ಬೇಕಾದ್ರೆ ಕಟ್ಕೋಬೋದು, ಇಲ್ದಾರೆ ಹಂಗೆ ಆಡ್ಬೋದು. ವಿಡಿಯೋದಲ್ಲಿ ಹಂಗೆ ಆಡ್ಬೋದು ವಿಡಿಯೋಕ್ಕೆ. ಆದರೆ ಆಡ್ಬೇಕಾದ್ರೆ ಮಾತ್ರ ಎಲ್ಲ ಬೇಕು. ಕಾಸಿದ್ರೆ ಕೈಲಾಸ. ಕಾಸು ಗೆದ್ದವನೇ ಬಾಸು, ಕಾಸು ಗೆದ್ದವನೇ ಇದರಲ್ಲಿ ಬಾಸು. ಚಲ್ತಾ ಇರಬೇಕು, ಹುಣಸೆ ಬೀಜ ಚೆಲ್ತಂಗೆ ದುಡ್ಡು ಆರಿಸ್ಕೊತಾ ಇರಬೇಕು. ಅದೇ ಇದು. ಅದು ಅಂದರೆ ಮಕ್ಕಳಿಂದನೂ ಆಡ್ಕೊಂಬಂದಿದ್ದೀವಿ ನಾವು. ಸಣ್ಣ ಮಕ್ಕಳಿಂದನೂ ನಮ್ಮಲ್ಲಿ ಎಲ್ಲರೂ ಕೂತ್ಕೊಂಡು ಆಡೋದೇ ಅದು. ಬೆಳಗಾಗೆದ್ರೆ ತಿನ್ನೋದು, ಹೊಸಬಟ್ಟೆ ಹಾಕೊಳ್ಳೋದು, ದೇವಸ್ಥಾನಕ್ಕೆ ಯಾವುದಕ್ಕಾದ್ರೆ ಒಂದಕ್ಕೆ ಹೋಗಿ ಬಂದುಬಿಡೋದು. 2 ದಿವಸ, 1 ದಿವಸ ಏನು, 1 ದಿವಸ 2 ದಿವಸ 3 ದಿವಸ ಅದೇ ಕೆಲಸ. ಆದರೆ ತುಂಬ ಖುಷಿ ಪಟ್ಟಿದ್ದೀವಿ ಅದರ ಆಟದಲ್ಲಿ ಎಲ್ಲರೂ ಸೇರಿಕೊಂಡು. ಈಗಲೂ ನೆನೆಸ್ಕೊಂಡು ಬರ್ತಾರೆ, ವರ್ಷನೂ ಬರ್ತಾರೆ ನೆನೆಸ್ಕೊಂಡು. ಯಾರು ಹೇಳಲ್ಲ? ಹಲೋ, ಫಸ್ಟು ನಮ್ಮ ಕುಮಾರನೇ, ಆಮೇಲೆ ನಮ್ಮ ಅಣ್ಣ ಬರ್ತಾರೆ, ಆಮೇಲೆ ಹರ್ಷ ಮೊದಲೇ ಬಂದಿರ್ತಾನೆ. ಅವನು ಅದೇನು ಅಷ್ಟು ಓದಿದ್ರು ಒಂಚೂರು ಜಂಬ ಇಲ್ದಂಗೆ ಕೂತ್ಕೊಂಡು ಎಲ್ಲರ ಜೊತೆ ಅದನ್ನ ಆಟ ಆಡ್ತಾನೆ ಕೂತ್ಕೊಂಡು. ಅಷ್ಟು ಓದಿದ್ದಾನೆ, ಅಷ್ಟು ಮಾಡಿದ್ದಾನೆ, ಒಳ್ಳೆ ಅದರಲ್ಲಿದ್ದರೂ ಆಟ ಆಡೋಕ್ಕೆ ಮಾತ್ರ ಹುಡುಗರಂಗೆ ಕೂತ್ಕೋತಾರೆ ಎಲ್ಲರೂ ಈಗಲೂ. ಅಮ್ಮ ಏನು ಆಟದ ಹುಚ್ಚು ಅನ್ನೋದು ಅದಕ್ಕೆ.
ಯುಗಾದಿ ಹಬ್ಬ ಅಂದರೆ ಆಟ ನೋಡಿ. ಯುಗಾದಿ ಶಿವರಾತ್ರಿ ಅಂದರೆ ಶಿವರಾತ್ರಿಲಿ ಕಾಸ್ನಾಟ ಏನು ಆಡಲ್ಲ. ಯುಗಾದಿ ಹಬ್ಬದಲ್ಲಿ ಜೋರು. ವರ್ಷಕ್ಕೆ ಒಂದು ದಿವಸ ಆಡ್ತಾರೆ, ಏನು ದಿವಸ ಆಡೋಕೆ ಹೋಗ್ತಾರೆ ಎಲ್ಲರಿಗೆ. ಸದ್ಯ ದಿವಸ ಆಡಿದರೆ ಇನ್ನೇನಿಲ್ಲ, ಹಂಗೆಲ್ಲ ಆಡಬಾರ್ದು. ಏನೋ ದೇವ್ರು ಮಾಡಿದ್ದಾರೆ, ಅದು ಮೊದಲಿಂದ ನಡ್ಕೊಂಬಂದಿದೆ ಹಂಗೆ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ಕುತ್ಕೊಂಡು ಆಡೋಕೆ ಒಟ್ಟಿನಲ್ಲಿ. ಆಮೇಲೆ ಪುಟ್ಟ ಮಕ್ಕಳು ಸಮ ಬಿಡಲ್ಲ, ನಾನು ಹಾಕ್ತೀನಿ ಅಂತ ನಮ್ಮಲ್ಲಿ ಮಕ್ಕಳಿಂದನೇ ಕಲ್ತ್ಕೊಂಡಿರ್ತವೆ ಅದು ಆಟನ ಹಾಕೋದು. ಅದರಲ್ಲೂ ಆ 3 ಪಂಜ ಬೆಸ ಹಾಕ್ಬೇಕಾರೆ ಏನೇನೋ ಮಂತ್ರ ಮಾಡಿ ಕರಿ ಕಾಳು ಹಿಡ್ಕೊಂಡು ಹಿಂಗೆ ಅನ್ಕೊಂಡು ಕುಳಸ್ಕೊಂಡು ಹಾಕ್ತಾರೆ. ಅದು ನೋಡೋಕ್ಕೆ ಚೆನ್ನ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿರ್ತಾರೆ ಕರಿ ಕಾಳು ಹಿಡ್ಕೊಂಡು ಬೆಸ ಹಾಕೋದು, ಸರಿ ಹಾಕೋದು ಅಷ್ಟೇ. 2 ಹಾಕ್ಕೊಂಡು 2 ಬೀಳೋದು. ಹೆಂಗೆ ಬೇಕಾದ್ರೂ ಹಾಕ್ತಾರೆ, ಸರಿ ಬೇಕಾದ್ರೂ ಹಾಕ್ತಾರೆ, ಬೆಸ ಬೇಕಾದ್ರೂ ಹಾಕ್ತಾರೆ, ಪಂಜ ಬೇಕಾದ್ರೂ ಹಾಕ್ತಾರೆ ಹಾಕೋ ಅಂಥವ್ರು. ಆದರೆ ಪಂಜ ಹಾಕೋದು ಆದರೆ ಅದು ತೆಯ್ದಿದ್ದ ಬೀಜ ಆದರೆ ಪಲ್ಟಾಯಿಸ್ಕೊಂಬಿಡುತ್ತೆ. ಬೇಳೆ ಬೀಜ ಆದರೆ ಹಂಗೆ ಬೀಳುತ್ತೆ, ಹಂಗಂಗೆ 3 ಬೀಜ ಹಂಗೆ ಬೀಳುತ್ತೆ. ಆಟ ನೋಡೋಕ್ಕೆ ಚೆನ್ನ, ಆಡೋಕ್ಕೆ ಚೆನ್ನ, ಅಷ್ಟು ಖುಷಿ ಕೊಡುತ್ತೆ ಒಟ್ಟಿನಲ್ಲಿ. ಅದೇ ಇರೋದು ನಮಗೆ. ಇನ್ನೇನು ಅಂದರ್ಬಾರು ಪಂದರ್ಬಾರು ಅವೆಲ್ಲ ಆಡೋಕ್ಕೆ ಹೋಗಲ್ಲ. ಯಾವಾಗಲಾದ್ರು ಬೇಜಾರಾದರೆ ನಮ್ಮ ಮನೇಲಿ ಮೊದಲು ಆಡೋವು ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲೋ ಆಡೋವು. ಇವಾಗ ಇಸ್ಬಿಟ್ಟೆಲ್ಲ ಈಗ ಏನು ಇವಾಗಂತೂ ಎಲ್ಲ ಬಿಟ್ಬಿಟ್ಟಿದ್ದೀವಿ, ಏನೂ ಇಲ್ಲ. ಮೊದಲಾದರೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡು ನಮ್ಮ ತಂದೆ, ನಮ್ಮ ತಾಯಿ ಅಣ್ಣ, ಅವ್ರ ಸೋದರ ಮಾವ ಅವ್ರ ಮನೇಲಿ ಎಲ್ಲ ಆಡೋವು. ಯಾವಾಗಲೂ ಹೋಗೋದು, ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಳ್ಳೋದು, ಟೀ ಕುಡಿಯೋದು, ಕಡಲೆಕಾಯಿ ತರಿಸ್ಕೊಳ್ಳೋದು, ತಿನ್ನೋದು. ಆಮೇಲೆ ಒಂದೊಂದು ದಿವಸ ಏನಾದ್ರು ಸ್ಪೆಷಲ್ ತಿಂಡಿಗಳು ಮಾಡೋರು, ಏನೇನಾರು ಸ್ಪೆಷಲ್ ಮಾಡಿದ್ರೆ ನನಗಂತೂ ಕೊಡೋದು. ಹಿಂಗೆ ಆಟ ಆಡ್ಕೊಂಡು ಅಭ್ಯಾಸ ಆಯಿತು. ಅದೇ ಹಿಂಗೆ ಬಂದಿದೆ, ಇಲ್ಲಿವರೆಗೂ ಮಾಡಿದ್ದೀವಿ. ನೋಡೋಣ, 1 ವರ್ಷವೂ ತಪ್ಪಿಸಿಲ್ಲ ನಾವು. ಕಾಯಿ ಒಬ್ಬಟ್ಟು ಮಾಡಿಬಿಡೋದು 3 ದಿವಸ ಮುಂಚೆನೇ. ಕಾಯಿ ಒಬ್ಬಟ್ಟು ಚೆನ್ನಾಗಿ ಕಾಯಿ ಒಬ್ಬಟ್ಟು ಮಾಡಿಬಿಟ್ಟು ಇಟ್ಬಿಡೋದು. ಕಾಯಿ ಒಬ್ಬಟ್ಟು, ಪುಳಿಯೋಗರೆ ಗೊಜ್ಜು, ಚಕ್ಲಿನ ಏನಾದ್ರು ರೆಡಿ ಮಾಡಿ ಇಟ್ಬಿಡೋದು ಮೊದಲೇ. ಆಮೇಲೆ ಹಬ್ಬಕ್ಕೆ ಆರಾಮಾಗಿರೋದು. ಹಬ್ಬದ ದಿವಸ ಒಂದು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಇಡ್ಲಿ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ರೆ ಇನ್ನು ಮಧ್ಯಾಹ್ನ ಎಷ್ಟೊತ್ತಿಗೋ ತಿಂದವ್ರು ತಿಂದರು, ಇಲ್ದವ್ರು ಇಲ್ಲ, ಹೇಳೋದೇ ಇಲ್ಲ ಆಟ ಬಿಟ್ಟು. ಹಾಗೆ ನಮ್ಮ ಮನೆ ಕತೆ. ಚೆನ್ನಾಗಿರೋದು. ಮತ್ತು ಇನ್ನೇನು ಸಮಾಚಾರ? ಆಯಿತಾ? ಪಂಚದ ಕತೆ ಆಯಿತು, ಹೊಸಬಟ್ಟೆ ಕತೆ ಆಯಿತು. ಇನ್ನೇನಾಗಬೇಕು, ಏನೋ ಹೇಳೋದಷ್ಟೇ. ಇದು ಅಕ್ಕನ ಚಳಿ ಮನೆ ಮಂದಿಗೆಲ್ಲ ಅಂತ ಎಲ್ಲರಿಗೂ ಕಲಿಸ್ಬೇಡ ಕಣೆ. ಎಲ್ಲರೂ ಬಂದು ಕೂತ್ಕೊಂಡು ಸುತ್ತ ನೋಡೋ. ನಾವು ಆಡೋರು 8, 10, 20 ಜನ, 8 ಜನ ಆದರೆ ಇನ್ನು ಸುತ್ತ ಕೂತ್ಕೊಳ್ಳೋರು ಅಷ್ಟು ಜನ ಇರೋರು. ಈಗಿಲ್ಲ, ಈಗ ಮೊದಲಿನಂಗಿಲ್ಲ ಬಿಡಿ. ನೋಡಿದ್ರಲ್ಲ ನನ್ನ